ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ರಕ್ಷಾಬಂಧನ್ ರಾಖಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಏನು, ಹಾಗೆ ತೇಜು ಫಸ್ಟ್ ಇಯರ್ ಅಂದರೆ 11 ತಿಂಗಳು ಬೇಬಿ ಇರಬೇಕಾದ್ರೆ ಅನಿಸುತ್ತೆ ಫಸ್ಟ್ ಟೈಮು ಮೋಹಿತ್ಗೆ ಯಾವ ಥರ ಎಲ್ಲ ರಾಖಿ ಕಟ್ಟಿದ್ಲು ಅನ್ನೋದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋ ಇತ್ತು, ಹಾಕಿದ್ದೀನಿ ನೋಡಿ. ಈಗ ತುಂಬ ಕ್ಯೂಟಾಗಿದೆ ಅದು ವಿಡಿಯೋ. ಸೊ ಇನ್ನು ನಾಳೆಯಿಂದ ಡೇ 1 ಡಯಟ್ ಅಂತೂ ಯಥಾ ಪ್ರಕಾರ ಬರುತ್ತೆ ಸ್ನೇಹಿತರೆ. ಡೇ 1 ಅಂದರೆ ಫುಲ್ ಆ್ಯಂಡ್ ಫುಲ್ ವೆಯ್ಟ್ ಜಾಸ್ತಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 3-4 ಡೇಸ್ ಆಯಿತು ಈ ಬ್ಯುಸಿ ಶೆಡ್ಯೂಲಲ್ಲಿ. ನಾನು ನೋಡಿದಾಗ 68.200 ಏನೋ ಇದ್ದೆ. 3-4 ಡೇಸಿಂದ ವೆಯ್ಟು ಚೆಕ್ ಮಾಡಿಲ್ಲ, ಏನಿಲ್ಲ. ಇನ್ನು 3-4 ಡೇಸಿಂದ ಚೆನ್ನಾಗಿ ತಿನ್ನು ಒಬ್ಬಟ್ಟಂತೆ, ರವೆ ಉಂಡೆ ಅಂತೆ, ಕಜ್ಜಿಕಾಯಿ ಅಂತೆ, ಮನೇಲಿ ಏನೇನಿದೆಯೋ ಅಮ್ಮನವ್ರನ್ನ ಕದಲಿಸಿದ್ದಾದಮೇಲೆ ಏನೇನಿದೆಯೋ ಎಲ್ಲನೂ. ಇದು ಡೇ 2 ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹುಣ್ಣಿಮೆ ಇತ್ತಲ್ವ. ಸೊ ಹಂಗಾಗಿಯೇ ಎಲ್ಲರೂ ಫ್ರೆಂಡ್ಸು ಮತ್ತು ದೊಡ್ಡವರೆಲ್ಲ ಹೇಳಿದ್ದು ಇವತ್ತೊಂದು ದಿನ ಇಟ್ಬಿಡು, ಸಂಡೇ ಕದಲಿಸು ಅಂತ. ಆ್ಯಂಡ್ ಇವತ್ತೇ ಇದು ಮಾಡಿದ್ದು ನಾನು. ಆಮೇಲೆ ನೆನ್ನೆ ಹಾಕಿದ್ದು ಹೂವು ಎಲ್ಲ ಬಾಡೋಗಿತ್ತಲ್ವ. ಸೊ ಹಾಗಾಗಿನೇ ಬೆಳಗ್ಗೆನೇ ಒಂದು 3 ಮೊಳ ಹೂವು ತೊಗೊಂಡು ಮತ್ತು ಆ ಹೂವನ್ನೆಲ್ಲ ತೆಗೆದು ಮತ್ತು ಫ್ರೆಶ್ ಆಗಿ ದೇವ್ರಿಗೆ ಹೂವು ಹಾಕಿ ಮತ್ತು ಪ್ರಸಾದ ಇದು ಮಾಡಿದ್ದೆ, ಏನು ಹೇಳಿ, ರಸಾಯನ ಥರ ಮಾಡಿ ಪ್ರಸಾದ ಮಾಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿ ತುಂಬ ಒಳ್ಳೆ ಕಮೆಂಟ್ಸ್ ಮಾಡಿದ್ರಿ. ಅಕ್ಕ ನೀವು ಸೂಪರ್ ಆಗಿದ್ದೀರಾ, ಅಮ್ಮನವರು ಸಖತ್ತಾಗಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದಷ್ಟು ಆದರೆ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ, ಇಲ್ಲಾಂತಂದರೆ ನಾಳೆಯಿಂದ ಆದಷ್ಟು ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಅವರವ್ರಿಗೆ ಗೊತ್ತಿರೋಂಗೆ ಅವ್ರವ್ರಿಗೆ ತಿಳ್ಕೊಂಡಿರೋ ಮಟ್ಟಿಗೆ ಅವರು ಪೂಜೆ ಮಾಡ್ಕೊತಾರೆ ಸ್ನೇಹಿತರೆ. ಇದು ಹಿಂಗೆ ಮಾಡಬೇಕಾ, ಇದು ಹಿಂಗೆ ಇಡಬೇಕಾ, ಈ ಥರದ್ದೇ ಇಡಬೇಕಾ, ಈ ಥರದ್ದೇ ಇಡಬಾರ್ದಾ, ಏನೂ ಇಲ್ಲ. ಒಂದು ಕಡ್ಡಿ ಹಚ್ಬಿಟ್ಟು ಒಂದು ಲಕ್ಷ್ಮೀ ಫೋಟೋದ ಮುಂದೆ ಒಂದು ಹೂವು ಇಟ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಅಪ್ಪ ಕಾಪಾಡು ಅಂತಂದ್ರೂ ಕಾಪಾಡ್ತಾಳೆ. ಲಕ್ಷ ಖರ್ಚು ಮಾಡಿ ಗ್ರ್ಯಾಂಡಾಗಿ ಹಬ್ಬ ಮಾಡಿದ್ರೂ ಅವ್ರೂ ಒಪ್ಕೊತಾಳೆ. ದೇವರು ಭಕ್ತಿಯಿಂದ ಮಾಡಬೇಕಷ್ಟೇ. ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹಿಂಗೆ ಮಾಡಬೇಕು, ಇದನ್ನೇ ಕಟ್ಟಬೇಕು, ಇದನ್ನೇ ಇಡಬೇಕು, ಇದನ್ನೇ ಬಿಂದಿಗೆ ಒಳಗಡೆ ಹಾಕಬೇಕು, ಇದನ್ನೇ ತರಿಸ್ಬೇಕು, ಇದನ್ನು ಹಿಂಗೆ ಮಾಡಬೇಕು, ಈ ಥರದ್ದು ಇದು ಮಾಡಬಾರ್ದು, ಏನೇನೋ 1000 ವೀಡಿಯೋ ನೋಡಿದ್ರೆ 1000 ಥರ ಹೇಳ್ತಾರೆ. ಈ ಥರನೇ ಮಾಡಬೇಕು ಅಂತಂದ್ಬಿಟ್ಟು. ಸೊ ದೇವ್ರಿಗೆ ಗೊತ್ತಿಲ್ವಾ, ಇವಾಗ ಅವ್ರ ಅಮ್ಮನ ಥರ ಅಂದರೆ ನಾವು ಮಗಳ ಥರ ಅಂದಮೇಲೆ ಅಮ್ಮನಿಗೆ ಗೊತ್ತಾಗಲ್ವಾ. ಪಾಪ ನನ್ನ ಮಗಳು ಗೊತ್ತಿಲ್ದಿರೋನು ಮಾಡ್ತಾಯಿದ್ದಾಳೆ, ಹೆಂಗೆ ಈಗ ನಾನು ತೇಜುನು ಹಾಗೆ ಅಲ್ವಾ, ಅವಳು ಎಷ್ಟೇ ಇದು ಮಾಡಿದ್ರು ಮುದ್ದಾಗಿ ಬಿಡು ನನ್ನ ಮಗಳು ಅಂತ. ಸೊ ಹಾಗೆ ದೇವರು ಕೂಡ ಅರ್ಪಿಸ್ಕೊತಾಳೆ. ನಾವು ಏನೇ ಒಂದು ಇದು ಮಾಡಿದ್ರು ಕೂಡ ಅದನ್ನು ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಕ್ಷಮಿಸೋ ಶಕ್ತಿ ಅಮ್ಮನಿಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಹಿಂಗೆ ಹಂಗೆ ಅಂತ ಏನಿಲ್ಲ ಸ್ನೇಹಿತರೆ. ನನಗೆ ಯಾವಾಗಲೂ ಅದೇ ಅನಿಸೋದು, ಅವರೇನೋ ತಂದುಬಿಟ್ಟಿದ್ದಾರೆ, ಅವರೇನೋ ಇಟ್ಬಿಟ್ಟಿದ್ದಾರೆ, ಇನ್ನೊಬ್ಬರು ಏನೋ ತಂದಿದ್ದಾರೆ, ಇನ್ನೊಬ್ರು ಏನೋ ಮಾಡ್ತಿದ್ದಾರೆ, ಅವ್ರು ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರಂತೆ, ಅವ್ರು ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದ್ರು, ಆ ಥರದ್ದೆಲ್ಲ ನನ್ನ ತಲೆಯಲ್ಲೇ ಇರಲ್ಲ. ನನಗೆ ನನ್ನ ಮನೆಯಲ್ಲಿ ದೇವ್ರು ಏನು ಕೊಟ್ಟಿದ್ದಾರೋ ಅದರ ಒಂದು ಇದರಲ್ಲಿ ನಾನು ಹೇಗೆ ಮಾಡಬೇಕು ಅಂದ್ಕೊಳ್ತೀನೋ ಹಾಗೆ ಮಾಡೋದು. 1000 ಜನ 1000 ಹೇಳಿ ಇದು ಇಡಬಾರ್ದಂತೆ, ಇದು ತರಬಾರ್ದು, ಕೆಲವೊಂದು ಓಕೆ ನನಗೆ ಅದು ಕರೆಕ್ಟ್ ಅನಿಸಿದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದಿಲ್ಲ. ಬಟ್ ತುಂಬ ಜನ ತುಂಬ ಏನೇನೋ ಹೇಳ್ತಾರೆ. ನಾನೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಮಾಡಿದರು, ಕೆಲವ್ರು ಪರವಾಗಿಲ್ಲ ನೀವು ತಕ್ಕ ಮಟ್ಟಿಗೆ ಮಾಡಿದ್ದೀರಾ ಬಂದಿದ್ದವರು ಕೆಲವರು. ಮತ್ತು ಯಾಕಕ್ಕ ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ಯಾ, ಹೂವು ಎಲ್ಲ ಕಡಿಮೆ ಆಗಿಬಿಟ್ಟಿದ್ಯಾ ಅಂತ ಹೆಂಗಿದ್ರೂ ಮಾತಾಡ್ತಾರೆ ಜನ. ಅದರಲ್ಲಿ 99% ಜನ ನನಗೆ ಒಳ್ಳೆ ಕಮೆಂಟ್, ಒಳ್ಳೆ ಪಾಸಿಟಿವ್ ಆಗೇ ಹೇಳ್ತಾರೆ. ಅದಕ್ಕೋಸ್ಕರ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂದರೆ ಪಾಪ ಕಮೆಂಟ್ಸಲ್ಲಿ ಯಾರೂ ಇದಾಗಿ ಮಾತಾಡಿಲ್ಲ, ಅಂದರೆ ಮನೆ ಹತ್ರ ಇದ್ದವ್ರಿಗೆ. ಇನ್ನು ರಾಖಿ ಹಬ್ಬ ಅಲ್ವಾ ಇವತ್ತು. ಸೊ ನಾನು ನನ್ನ ಮಗ ಹೋಗಿ ರಾಖಿ ತಂದ್ವಿ. ರಾಖಿ ಅದಾದಮೇಲೆ ನನ್ನ ತಮ್ಮನಿಗೆ ಒಂದು ಶರ್ಟ್ ತಂದಿದ್ದೆ ಸ್ನೇಹಿತರೆ. ಪ್ರತಿ ವರ್ಷ ನಾನು ಅವ್ನಿಗೊಂದು ಶರ್ಟ್ ಕೊಡಿಸ್ತೀನಿ ರಾಖಿ ಹಬ್ಬಕ್ಕೆ.
ಸೊ ಇವರೇ ನೋಡಿ ನನ್ನ ಸಹೋದರ ನನ್ನ ತಮ್ಮ. ಎಷ್ಟು ಸಣ್ಣ ಇದ್ದ ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದಾನೆ. ನನ್ನನ್ನು ಹಂಗರಿಸ್ತಾ ಇದ್ದ, ಎಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಎಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಅಂತ. ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ. 3 ಇಯರ್ಸಲ್ಲಿ ಅವನು ಹೆಂಗಿದ್ನೋ ನಾನು ಹಂಗಾಗ್ಬಿಟ್ಟಿದ್ದೀನಿ, ನಾನು ಹೆಂಗಿದ್ನೋ ಅವ್ನು ಹಂಗಾಗ್ಬಿಟ್ಟಿದ್ದೀವಿ, ಉಲ್ಟಾ ಆಗ್ಬಿಟ್ಟಿದ್ದೀವಿ ಈಗ. ಅವನು ನನಗೆ ತಮ್ಮನ ಇಲ್ಲ ನಾನು ಅವನಿಗೆ ತಂಗಿನ ಅನ್ನೋ ಥರ ವೀಡಿಯೋದಲ್ಲಿ ಮೋಹಿತ್ ಹಂಗೆ ಅಂತಿದ್ದ, ಅಮ್ಮ ನೀನು ಸಿಕ್ಕಾಪಟ್ಟೆ ಚಿಕ್ಕವಳ ಥರ ಕಾಣಿಸ್ತೀಯಮ್ಮ, ಮಾಮನೇ ದೊಡ್ಡವನ ಥರ ಕಾಣಿಸ್ತಾನೆ ಅಂತ. ಇವನಿಗೂ ನನಗೂ ಒಂದು 4.5 ಇಯರ್ಸ್ ಗ್ಯಾಪ್ ಅನಿಸುತ್ತೆ. ಒಂದು ಹತ್ರ ಒಂದು 4-5 ವರ್ಷ ಚಿಕ್ಕವನು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ, ಚೆನ್ನಾಗಿರ್ತಾನೆ. ಸ್ವಲ್ಪ ಮುಂಗೋಪ ಅಷ್ಟೇ ಅವಾಗವಾಗ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಚೆನ್ನಾಗಿದೆ, ಟಚ್ ವುಡ್ ಚೆನ್ನಾಗಿರಲಿ, ಅವನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು. ಪಾಪ ನನ್ನ ತಂಗಿ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಕಷ್ಟಪಡ್ತಾನೆ, ನೈಟು ಹಗಲು ಅಂದಿರ ಎಲ್ಲ ಗಾಡಿ ಓಡಿಸಿ ಪಾಪ ನಿದ್ದೆ ಎದ್ದು ಹಂಗೆ ಬಂದಿದ್ದಾನೆ. ರಾಖಿ ಕಟ್ಸ್ಕೋಬೇಕು ಅಂತ ನೈಟೆಲ್ಲ ಗಾಡಿ ಓಡಿಸೋದು. ಡ್ರೈವರ್ಗಳಂದರೆ ಕಷ್ಟ ಅಲ್ವಾ, ಅದಕ್ಕೆ ನಾನು ಹೇಳ್ತಾಯಿದ್ದೀನಿ 2 ಇಯರ್ಸಿಂದ ಹೇಳ್ತೀನಿ, ಅಟ್ಲೀಸ್ಟ್ ಈ ವರ್ಷ ಆದರೂ ಮದುವೆ ಮಾಡ್ಕೊಳ್ಳೋ, ಆದಷ್ಟು ಬೇಗ ನೆಕ್ಸ್ಟ್ ಇಯರ್ ನೀನು ಹೆಂಡ್ತಿನ ಕರ್ಕೊಬಾರೋ ಅಂತ. ಸೊ ನಾನು ಕೂಡ ಬ್ಲೆಸ್ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ ಮದುವೆ ಮಾಡ್ಕೊಪ್ಪ ಅಂತ ಅಂದ್ಬಿಟ್ಟು. ಸೊ ಇದು ನೋಡಿ 2023, 24, 25 ಅವನು ಹೇಗಿದ್ದ, ನಾನು ಹೇಗಿದ್ದೀನಿ. ಲಾಸ್ಟಲ್ಲಿ ನೋಡಿ ಅವನು ಹೇಗಾಗ್ಬಿಟ್ಟಿದ್ದಾನೆ, ನಾನು ಹೇಗಾಗ್ಬಿಟ್ಟಿದ್ದೀನಿ. ಇವೆಲ್ಲ ಒಂಥರ ಕ್ಯೂಟ್ ಮೂಮೆಂಟ್ಸ್ ಅಲ್ವಾ. ಅವನಿಗೆ ಕಳಿಸಿದ್ದೀನಿ ಫೋಟೋ, ಅವ್ನು ನೋಡಬೇಕು, ನಮ್ಮ ಅಕ್ಕ ನೋಡಿ ಹಿಂಗೆ ಅಂತ ಅಂತಾನೆ ಇರ್ತಾನೆ. ಅದಾದಮೇಲೆ ಇನ್ನು ವರ್ಷಿಣಿ, ತೇಜು, ದೀಕ್ಷಿತ್ಗೆ, ಮೋಹಿತ್ಗೆ ಇಬ್ಬರಿಗೂ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿಕೊಂಡ್ರು. ಚಿಕ್ಕವಾಗಿಂದನೂ ಇಲ್ಲಿರಲಿಲ್ಲ ವರ್ಷಿಣಿನೂ ಮತ್ತು ದೀಕ್ಷಿತು. ಅಮ್ಮ ಊರಲ್ಲಿದ್ದರು. ಈಗ ಅವರು ಒಂದು 3 ಇಯರ್ಸ್ ಆಯ್ತೇನೋ ಇಲ್ಲಿಗೆ ಬಂದು, ನಾವಿರೋ ಏರಿಯಾಗೆ ಬಂದು. ಸೊ 3 ಇಯರ್ಸಿಂದನೂ 4 ಜನಕ್ಕೂ ಸೇರಿಸಿ ನಾನೇ ರಾಖಿ ಕಟ್ಸೋದು ಎಲ್ಲ ಮಾಡ್ತೀನಿ ಸ್ನೇಹಿತರೆ. ಅವರಿಬ್ಬರು ಇವರಿಬ್ಬರು ಅಲ್ವಾ. ಸೊ ಹಾಗಾಗಿನೇ ಏನೇ ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡ್ರು ನಮ್ಮ ಮನೇಲೇ ಸೆಲೆಬ್ರೇಟ್ ಮಾಡ್ಕೊತೀವಿ. ಅವ್ರಿಗೆ ತಾನೇ ಯಾರಿದ್ದಾರೆ, ನಾವು ತಾನೇ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ನನಗೆ ಮಕ್ಕಳು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನೋಡಿ. ಅದಾದಮೇಲೆ ನಾನು ನನ್ನ ತಮ್ಮನಿಗೆ ಇದು ಮಾಡಿದ್ದು ನೋಡಿ. ಎಲ್ಲೋ ಒಂದು ಕಡೆ ಇವೆಲ್ಲ ಇತ್ತೀಚಿನ ದಿನಗಳಲ್ಲೆಲ್ಲ ನೋಡ್ಕೊತಾ ಇದ್ದರೆ ಕೆಲವೊಂದು ಸಲ ಅವಾಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು. ಇತ್ತೀಚಿನ ದಿನಗಳಲ್ಲಿ ಬಾಂಡಿಂಗ್ ಅನ್ನೋದು ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಏನೇ ಒಂದು ಕಷ್ಟ. ಅದರಲ್ಲಂತೂ ನನ್ನ ಸಿಸ್ಟರ್ ಇದಾದಮೇಲಂತೂ ಪಾಪ ಅವನಿಗೇನು ಕೆಲವೊಂದು ಸಲ ಅನಿಸಿರೋದುಂಟು. ಇಲ್ಲಿ ನನ್ನ ಸಿಸ್ಟರ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಅವ್ನು ಬೆಳಗ್ಗೆ ಬೇರೆ ಅವಳು ಆವಾಗ ಕಟ್ಟಿದ್ದಿದ್ದು ಒಂದು ವೀಡಿಯೋ ಇತ್ತು ರಾಖಿ ಹಬ್ಬದ್ದು, ಅದು ಹಾಕಿದ್ದ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಅವಳು ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಮೂವ್ ಆನ್ ಅಂತ ಹೋಗ್ತಾ ಇರಬೇಕು ಅಷ್ಟೇ. ಕೆಲವೊಂದು ಸಲ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಇನ್ನು ಇಲ್ಲಿ ಬಂದುಬಿಟ್ಟು ಗಿಫ್ಟ್ ಕೊಟ್ಟಿದ್ದ ಮೋಹಿತ್. ಏನಂತಂದರೆ ಫೋನು, ಇದು ಇವಾಗ ಚಿಕ್ಕ ಫೋನ್ ಬರುತ್ತಲ್ಲ ಮ್ಯೂಸಿಕ್ ಇದು ಮಾಡಿಕೊಂಡು. ಅದಾದಮೇಲೆ ದೀಕ್ಷಿತು 500 ಕ್ಯಾಶು ಮತ್ತು ಬಬಲ್ ಚಾಕ್ಲೇಟು. ಸೂಪರ್ ಅಲ್ಲ, ಚಾಕ್ಲೇಟ್ ಕೊಟ್ಟಿದ್ದ. ಆ 500 ಮೋಹಿತ್ಗೆ ಅಂದರೆ ದೀಕ್ಷಿತ್ಗೆ ಅವ್ರ ಮಾವನೇ ಅಂದರೆ ನನ್ನ ತಮ್ಮ ಕೊಟ್ಟು ಇಬ್ಬರಿಗೂ 500 ಕೊಟ್ಬಿಡು ಅಂತ. ಇನ್ನು ಮೋಹಿತ್ ಅವನಿಗೇನು ಅನಿಸುತ್ತೋ ಅದನ್ನು ಗಿಫ್ಟಾಗಿ ಸರ್ಪ್ರೈಸಾಗಿ ತಂದಿದ್ದ. ಸೊ ಇದೆಲ್ಲ ಆಯಿತಾ. ಇನ್ನು ನನಗೆ ನನ್ನ ತಮ್ಮ ಏನು ಕೊಟ್ಟ ಅಂತಂದರೆ ಅವ್ನು 2000 ಕ್ಯಾಶ್ ಕೊಟ್ಟಿದ್ದಾನೆ. ನಾನು ಅದನ್ನು ಏನಾದರೂ ಅವ್ನ ಮೆಮೊರಿ ಥರ ಏನಾದರೂ ತೆಗೆದಿಟ್ಕೊಬಿಡೋಣ, ಬಟ್ಟೆ ಎಲ್ಲ ಬೇಡ, ಯಾವಾಗಲೂ ಇದ್ದಿದ್ದೆ ಬಟ್ಟೆ ಎಲ್ಲ ಅಂತಂದ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೆಳ್ಳಿ ಬಟ್ಲು, ಈಗ ತೇಜುದು 500, ನಂದೊಂದು 2000 ಇದೆ, ಸೇರಿಸ್ಬಿಟ್ಟು ಇನ್ನೊಂದು ನೋಡೋಣ ಒಂದು ಸ್ವಲ್ಪ ಹಾಕಿ ಒಂದು ಬೌಲ್ ತಂದಿಟ್ಕೊಬಿಟ್ರೆ ನಂಗೆ ಅದೊಂದು ಆಸೆ ಅಲ್ಲ. ಇನ್ನು ವರ್ಷವೂ ಒಂದೊಂದು ಬೌಲ್ ತೆಗೆದಿಟ್ಕೊಳ್ಳೋಣ ಪ್ರಸಾದಗಳು ಹಾಕಿಡೋದಕ್ಕೆ ಅಂತ ಲಕ್ಷ್ಮೀ ಹಬ್ಬಕ್ಕೆ. ಸೊ ಇಲ್ಲಿ ದೊಡ್ಡದಾಗಿ ಇಕ್ಬಿಡ್ತಿದ್ದಾಳೆ. ಇಲ್ಲಿ ನೋಡಿ ತೇಜು ಕುಣಿತಾ ಇದ್ದಾಳೆ ಫೋನ್ ನೋಡ್ಬಿಟ್ಟು, ಅಣ್ಣ ನನಗೆ ಫೋನ್ ತಂದು ಕೊಟ್ಟಿದ್ದಾನೆ ಅಂತ. ಸೊ ಇಬ್ಬರಿಗೂ ಒಂದೊಂದು ಫೋನು, ಅದಾದಮೇಲೆ ಹೇರ್ ಕ್ಲಿಪ್ಸು. ಅವ್ನಿಗೆ ಏನು ಅನಿಸುತ್ತೋ ಅದನ್ನು ಕೊಟ್ಟಿದ್ದಾನೆ ಗಿಫ್ಟು. ತುಂಬ ಖುಷಿ ಆಗುತ್ತಲ್ವ ಆ ಥರ ಮಕ್ಕಳು, ಅವ್ರಿಗೆ ಇಷ್ಟ. ಆಮೇಲೆ ಇಲ್ಲಿಂದ ಹೋಗಿ ಕೂಡ ಶರು ಅವ್ರ ಮಕ್ಳಿಗೂ ಕೂಡ ರಾಖಿ ಕಟ್ಟಿದ್ದ. ಅವ್ರಿಗೂ ಗಿಫ್ಟ್ ಎಲ್ಲ ತಂದ್ಕೊಂಡೋಗಿ ಕೊಟ್ಟು ಬಂದಿದ್ದ. ಸೊ ಅದು ಫೋಟೋಸ್ ಯಾಕೋ ತೋರಿಸ್ತಾ ಇಲ್ಲ, ಹಾಕೋಣ ಅಂತಂದರೆ. ಎಲ್ಲನೂ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ನೆನ್ನೆ ಅಂತೂ ಈ ರಾಖಿ ಹಬ್ಬ ಅಂತಂದ್ರೇ ಅಷ್ಟೇ ಅಲ್ವಾ, ವರ್ಷಕ್ಕೊಂದು ಸಲ ಏನೇ ಇರಿಸು ಮುರಿಸು ಇದ್ದರೂ ಕೂಡ
ಆವತ್ತಿನ ದಿನ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಯಾರೇ ಇದ್ದರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ಕೊತಾರೆ. ನನಗಂತೂ ನಿದ್ದೆ ಎಳೀತಾ ಐತೆ. ಇವಾಗ ವೀಡಿಯೋ ಎಡಿಟ್ ಮಾಡೋಕ್ಕೂ ಮಾಡೋದಾ ಬೇಡವಾ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ಸಂಡೇ ನನ್ನ ಮಗನಿಗೆ ಒಂದು ಟೂರ್ನಮೆಂಟ್ ಇತ್ತು. ಸೊ ಎರಡರಲ್ಲಿ ಅಂದರೆ ಕಟ್ಟ ಮತ್ತು ಕುಮಿಟೆದರಲ್ಲಿ ಎರಡರಲ್ಲೂ ನನ್ನ ಮಗ ಸಕ್ಸಸ್ಫುಲ್ಲಾಗಿ ವಿನ್ ಆಗಿ ಬಂದಿದ್ದಾನೆ. ಒಂದರಲ್ಲಿ ಫಸ್ಟ್ ಪ್ರೈಝು, ಇನ್ನೊಂದರಲ್ಲಿ ಸೆಕೆಂಡ್ ಪ್ರೈಝು. ಸೂಪರ್ ಹ್ಯಾಪಿ ಇತ್ತು. ನಾನು ಲಕ್ಷ್ಮಿಗೆ ಹಾಕಿದ್ದು ಹೂವನ್ನೆಲ್ಲ ನಾನೇ ಗಂಟಿಗೆ ಮುಡ್ಕೊಂಬಿಟ್ಟಿದ್ದೀನಿ. ಸೊ ನಮ್ಮ ಮನೆಯವರು ಅವನಿಗೆ ದೃಷ್ಟಿ ಆಗಿರುತ್ತೆ, ದಾರಿ ಉದ್ದಕ್ಕೂ ಹಿಡ್ಕೊಬತ್ತಿದ್ದ, ಎಲ್ಲ ದೃಷ್ಟಿ ಆಗುತ್ತೆ, ಫಸ್ಟ್ ಮಗುಗೆ ದೃಷ್ಟಿ ತೆಗೆದುಬಿಡು ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಇದು ಅವನಿಗೆ 3ನೇ ಕಪ್ಪು ಸ್ನೇಹಿತರೆ ಕರಾಟೆಯಲ್ಲಿ ಬಂದಿರೋದು, ಮತ್ತು ಒಂದು ಮೆಡಲ್ಲು. ಒಂದರಲ್ಲಿ ಸೆಕೆಂಡ್ ಪ್ರೈಝು, ಇನ್ನೊಂದರಲ್ಲಿ ಫಸ್ಟ್ ಪ್ರೈಝು. ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು ನನಗಂತೂ. ನನ್ನ ಮಗ ಅಂದರೆ ತುಂಬ ನರ್ವಸ್ ಆಗಿಬಿಟ್ಟಿದ್ದ ಅವನು 2 ಡೇಸಿಂದ. ಅಯ್ಯೋ ಫಸ್ಟ್ ಹೆಂಗೋ ಇದು ಮಾಡಿಬಿಡ್ತಿದ್ದೆ, ಈ ಸಲ ದೊಡ್ಡವರೆಲ್ಲ ಇರ್ತಾರೆ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಮ್ಮ ಅಂತಲೇ ಹೇಳ್ತಿದ್ದ. ನಾನು ಹೇಳಿದ್ದೆ, ನಿನ್ನ ಕಷ್ಟ ಅಂತ ಇದು ಮಾಡ್ಕೊಬೇಡ, ನಿನ್ನ ಎಫರ್ಟ್ ಏನಿದೆಯೋ ಫುಲ್ ಆ್ಯಂಡ್ ಫುಲ್ ಎಫರ್ಟ್ ಹಾಕು, ಬರೋದು ಬಿಡೋದು ಸೆಕೆಂಡ್ರಿ, ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಂತ ಹೇಳಿದ್ದೆ. ಬಟ್ ಫೈನಲಿ ಎರಡರಲ್ಲೂ ವಿನ್ನಾಗಿ ಬಂದಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಅವ್ರ ಪಪ್ಪ ಆಲ್ಸೋ ಹ್ಯಾಪಿ. ತುಂಬ ಖುಷಿ ಆಯಿತು. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದರು, ಎಲ್ಲರೂ ವಿಶ್ ಮಾಡಿದರು. ತುಂಬ ಚೆನ್ನಾಗಿತ್ತು ಮೋಹಿತದು. ಇನ್ನು ಇದು ನೋಡಿ, ತೇಜು ಕರೆಕ್ಟಾಗಿ 11 ಮಂತ್ಸ್ ಬೇಬಿ, 11 ತಿಂಗಳು ಮಂತ್ಸ್ ಬೇಬಿ ಅವಳು. ಇವನು ಮೋಹಿತ್ ನೋಡಿ ಎಷ್ಟು ಕ್ಯೂಟಾಗಿ, ಇಬ್ಬರು ಅಷ್ಟೇ ಅಲ್ವಾ, ಎಷ್ಟು ಮುದ್ದಾಗಿ, ಎಷ್ಟು ಬೇಗ ಬೆಳೆದ್ಬಿಟ್ಟಿದ್ದಾರೆ ಮಕ್ಕಳು. ಇದೆಲ್ಲ ನಾನು ಅವಾಗವಾಗ ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಡ್ತೀನಿ ಚೈಲ್ಡ್ಹುಡ್ಡಲ್ಲಿ. ಅಂದರೆ ಅವರು ಚಿಕ್ಕವಾಗಿದ್ದಾಗೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅಂತಂದ್ಬಿಟ್ಟು. ಆ ತೇಜುಗೆ ಏನಂದರೆ ಏನೂ ಮಾತಾಡೋಕ್ಕೆ ಬರಲ್ಲ, ಬಬ್ಬ ಅಂದ್ಕೊಂಡು ಆವಾಗಲೇ ನಾನು ಇರಲಿ, ಇದೊಂದು ಲೈಫ್ ಟೈಮ್ ಸ್ವೀಟ್ ಮೆಮೊರಿ ಥರ ಇರುತ್ತೆ ಅಂತ ಅಂದ್ಬಿಟ್ಟು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೆ. ಅವಾಗಿನ್ನೂ ಮೇ ಬಿ ವರ್ಷಿಣಿ ಹುಟ್ಟೇ ಇರಲಿಲ್ಲ. ಇವಳಿಗೆ 11 ಮಂತ್ಸ್ ಅಂದರೆ ಅಲ್ಲ ಹೇಳೋದು ಮಾತಿಗೆ. ಅದು ಮಾತ್ರ ತೇಜು ಅಂತೂ ಚಿಕ್ಕವಾಗಂತೂ ಸಖತ್ತು ಗುಂಡಾಗಿ ಹೆಂಗಿದ್ಲು ಅಂತಂದರೆ, ಹಂಗೆ ಟೆಡ್ಡಿ ಬೇರೆ ಎತ್ಕೊಂಡಂಗೆ ಇರೋದು ಅವಳನ್ನ ಎತ್ಕೊಂಡ್ರೆ. ಅಷ್ಟು ಗುಂಡಕ್ಕೆ ಕೈಯಲ್ಲೆಲ್ಲ ಕಟ್ಸು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ. ಸುಮಾರು 2 ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಚಬ್ಬಿಯಾಗೇ ಇದ್ಲು. ಹಂಗೆ ಕಿತ್ಕೊಂಡು ತಿನ್ನಬೇಕು, ಅಷ್ಟು ಕ್ಯೂಟಾಗಿದ್ಲು. ಮೋಹಿತು ಕೂಡ ಸೇಮ್, ತೇಜು ಇವಾಗ ಹೆಂಗಿದ್ದಾಳೋ ಅಂದರೆ 11 ಮಂತ್ಸ್ ಬೇಬಿಯಲ್ಲಿ ಸೇಮ್ ಅವನು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಗುಂಡಾಗಿದ್ದ. ಎಲ್ಲರೂ ಅನ್ನೋರು, ಮೇನು ಮಾತ್ರ ಮಕ್ಕಳನ್ನ ಸಖತ್ತಾಗಿ ಸಾಕ್ಕೊಂಡವಳೆ, ಅವನು ಹಂಗೆ ಇದ್ದ, ಇವಳು ಹಂಗೆ ಇದ್ದಾಳೆ, ಸಖತ್ತು ಗುಂಡ್ಗಿದ್ದಾರೆ, ಸಖತ್ತಾಗಿ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ. ಆಮೇಲೆ ಬೆಳೀತಾ ಯಾಕೋ ತೇಜು ಅವ್ರ ಅಪ್ಪನ ಥರ, ಮೋಹಿತ್ ನನ್ನ ಥರ. ಮೋಹಿತ್ ಇವಾಗಲೂ ಸ್ವಲ್ಪ ಗುಂಡಿಗೆ ಚೆನ್ನಾಗಿದ್ದಾನೆ, ಬಟ್ ತೇಜುನೇ ಯಾಕೋ ಬತ್ತ ಸ್ವಲ್ಪ ಇದಾಗಿದ್ದಾಳೆ. ತುಂಬ ಸಣ್ಣ ಅಂತ ಹೇಳೋಕ್ಕಾಗಲ್ಲ, ಮೀಡಿಯಮ್ ಆಗಿದ್ದಾಳೆ. ಈ ಫೋಟೋಸ್ ಎಲ್ಲ ನೋಡ್ತಾ ಇದ್ದರೆ, ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ನನ್ನ ಮಗಳೇನ ಹಿಂಗಿದ್ದಿದ್ದು ಅಂತ ಇದಾಗ್ಬಿಡುತ್ತೆ. ನಾನು ನಿಜ ಅವಳದು ಕ್ಯೂಟ್ ಫೋಟೋಸ್ ಇದೆ ನಿಜವಾಗ್ಲೂ. ತೇಜುನೇನೋ ಅನ್ನೋಷ್ಟು ಸಖತ್ತಾಗಿದ್ದಾಳೆ. ಯಾವಾಗಾದರೂ ಒಂದು ವೀಡಿಯೋ ಯಾವತ್ತಾದರೂ ಹಾಕಿಲ್ಲ ಅಂದರೆ ಅವತ್ತು ನನ್ನ ಮಕ್ಕಳ ಫೋಟೋನ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿದ್ದಾರೆ. ನನ್ನ ಮಕ್ಕಳು ಅಂತ ನಾನು ಇದು ಮಾಡ್ಕೊತಾ ಇಲ್ಲ. ಇಲ್ಲಿ ನೋಡಿ, ಸಕ್ಕರೆ ತಿನ್ನೋದು, ಏನೇನೋ ಬಾಯಿಗೆ ಇಕ್ಕೊಳ್ಳೋದು ಅವಾಗೆಲ್ಲ. ಇವಾಗ ಅಂದರೆ ಅದು ತಿನ್ನಬಾರ್ದು ನೋಡಿ. ಆವಾಗ ನಾನು ಒಂದು ಚಿಕ್ಕ ಗೊಂಬೆ ತಂದಿದ್ದೆ. ಯಾಕೋ ಗಂಟಲು ತುಂಬ ಹಿಡ್ಕೊತಾ ಇದೆ. ಒಂದು ಚಿಕ್ಕ ಗೊಂಬೆನ ತಂದಿದ್ದೆ. ಸೊ ಅದನ್ನು ಅವಳು ಗಿಫ್ಟಾಗಿ ಕೊಟ್ಟಿದ್ದಿದ್ದು. ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ. ಅದ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡೋಳು. ಫಸ್ಟ್ ಡೇ ಸ್ವಲ್ಪ ಭಯ ಬಿದ್ದುಬಿಟ್ಟಿದ್ದೆ, ನನ್ನ ಥರನೇ ಇದೆಯಲ್ಲ ಅಂತ. ಆಮೇಲೆ ಅವಳೇ ಇದು ಮಾಡಿಕೊಂಡ್ಳು. ಇವತ್ತು ವ್ಲಾಗ್ ಏನಿಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೂ, ನನಗೆ ಡಯಟದ್ದು ಮಾಡಿ ಈ ಥರ ಏನೋ ಒಂಥರ ಹೊಸ್ದಾಗಿದೆ. ಹಬ್ಬದ್ದು ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬ್ಲಾಗು. ಇನ್ನು ತೇಜುದು ಅವ್ರ ಅಣ್ಣಂದು ಸ್ವಲ್ಪ ಚಿಕ್ಕವಾಗಿನ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಸಖತ್ ಕ್ಯೂಟ್ ಇದ್ದಾರೆ ಮಕ್ಕಳು. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿದ್ದಾಗ ಅವ್ರನ್ನ ನೋಡೋಕ್ಕೆ ಒಂದು ಖುಷಿ, ಅವ್ರ ಆಟ, ಅವ್ರ ಮಾತು ಅಲ್ವಾ.
ಬೆಳೀತಾ ಬೆಳೀತಾ ಈಗಲೂ ಹಾಗೆ ಇದ್ದಾರೆ. ಸ್ವಲ್ಪ ಕಿತ್ತಾಟ ಸ್ವಲ್ಪ ಜಾಸ್ತಿ, ಆರ್ಗ್ಯುಮೆಂಟ್ ಜಾಸ್ತಿ ಮಾಡೋದು, ನೀನಾ ನಾನಾ ಅನ್ನೋದು. ಹಿಂಗಿದ್ದವ್ರು ಇವಾಗ ಇವಳು ಹಿಂಗಿಷ್ಟಿದ್ದವಳು ಅವ್ರ ಅಣ್ಣನ್ನೇ ಹೋಗೋ ಬಾರೋ ಅಂತಾಳೆ, ಅವನೇ ಹಿಂಗೆ ಮಾಡಿದ್ದು, ಅವನೇ ಹಿಂಗೆ ಅಂದಿದ್ದು ಅಂತ. ಇಷ್ಟು ಚೆನ್ನಾಗಿದ್ದವರು ಹಂಗೆ ಕಾಲ ಅನ್ನೋದು ಎಷ್ಟು ಬೇಗ ಇದಾಗೋಗುತ್ತಲ್ಲ. ಅಷ್ಟೇ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಫುಲ್ ಡೇ ರಕ್ಷಾಬಂಧನ್ ಬ್ಲಾಗು. ಯಾಕೋ ಗಂಟ್ಲು ಒಂಥರ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಸ್ವೀಟ್ಸ್ ಎಲ್ಲ ತಿಂದ್ಬಿಟ್ಟಿದ್ದೀನಲ್ವಾ, ಅದಕ್ಕೋಸ್ಕರ. ಎಲ್ಲ ಕೆಲವೊಂದು ಸ್ವೀಟ್ ಮೆಮೊರೀಸ್ ಥರನೇ ನನಗೆ. ನೋಡಿ, ಅವಾಗ ನನ್ನ ಇಬ್ಬರು ಮಕ್ಕಳು ನನ್ನ ಜೊತೆ ಯಾವಾಗಲೂ ಮ್ಯಾಚಿಂಗೇ ಆಗ್ತಿದ್ದೆ ಡ್ರೆಸ್ಸಸ್ ಎಲ್ಲನೂ. ತುಂಬ ಚೆನ್ನಾಗಿತ್ತು ಅಲ್ವಾ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾಳೆ ಡಯಟ್ ವ್ಲಾಗ್ ಜೊತೆನೇ ಬರ್ತೀನಿ. ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತ ಎಲ್ಲನೂ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.